time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿರುವ ಪಿಡಿಒ ಪ್ರವೀಣ್ ಕುಮಾರ್ಗೆ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದನ್ನು ಖಂಡಿಸಿ ಮತ್ತು ಅವರ ಅಮಾನತ್ಗೆ ಭೀಮ್ ಆರ್ಮಿ ರಾಯಚೂರು ಜಿಲ್ಲಾ ಘಟಕದಿಂದ ಆಗ್ರಹಿಸುತ್ತಿದ್ದೇವೆ ಎಂದು ದೇವದುರ್ಗ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರವೀಣ್ ಕುಮಾರ್ ಕೆ ಶಾಸಕ ಮಾನಪ್ಪ ವಜ್ಜಲ್ ಅವರ ಪಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಸರ್ಕಾರಿ ಅಧಿಕಾರಿಯಾಗಿರುವ ಇವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ರಾಜಕೀಯ ವ್ಯಕ್ತಿಗಳೊಂದಿಗೆ ಗುರುತಿಸಿಕೊಂಡು ಹಾಗೂ ಖಾಸಗಿ ಸಂಘಟನೆಗಳಾದ ಆರ್ಎಸ್ಎಸ್ನೊಂದಿಗೆ ನಂಟು ಹೊಂದಿ ಅವರ ಪಥ ಸಂಚಲನ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಸಮವಸ್ತ್ರ ಧರಿಸಿ ಕೈಯಲ್ಲಿ ದೊಣ್ಣೆಯನ್ನು ಎತ್ತಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುತ್ತಿದ್ದಾರೆ. ಪ್ರವೀಣ್ ಕುಮಾರ್ ಕೆ ಈತನಿಗೆ ಸರ್ಕಾರ ಸೇವಾ ನಿಯಮಗಳಂತೆ ಯಾವುದೇ ರಾಜಕೀಯ ಮತ್ತು ಖಾಸಗಿ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗದಂತೆ ಸ್ಪಷ್ಟವಾಗಿ ಸರ್ಕಾರಿ ಸೇವಾ ನಿಯಮಗಳ ಆದೇಶವಿದ್ದರೂ ಎಲ್ಲಾ ಆದೇಶಗಳನ್ನು ನಿಯಮಗಳನ್ನು ಗಾಳಿಗೆ ತೂರಿ ಸಂವಿಧಾನ ಮೌಲ್ಯಗಳನ್ನು ಗಾಳಿಗೆ ತೂರುವ ವಿಧಜಕ ಶಕ್ತಿಗಳ ಸಂಘಟನೆಯಲ್ಲಿ ಭಾಗಿಯಾಗಿದ್ದು ಕಾನೂನು ಮತ್ತು ಸಂವಿಧಾನ ವಿರುದ್ಧದ ಕೃತ್ಯವಾಗಿರುತ್ತದೆ. ಆದ್ದರಿಂದ ಪ್ರವೀಣ್ ಕುಮಾರ್ ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವರ ಮೇಲೆ ಕಾನೂನು ರೀತ್ಯ ಕ್ರಮ ಜರುಗಿಸಿ ರಾಜಕೀಯ ಪಿಎ ಆಗಿ ಕಾರ್ಯನಿರ್ವಹಿಸುತ್ತಿರುವ ಆದೇಶವನ್ನು ರದ್ದುಪಡಿಸಿ ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸುತ್ತಿದ್ದೇವೆ ಎಂದರು. ಲಿಂಗಸೂರು ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಮಾನಪ್ಪ ವಜ್ಜಲ್ ಅವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರವೀಣ್ ಕುಮಾರ್ ಕೆ ಇವರು ಮೂಲತಃ ಪಿಡಿಒ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದು ಇವರು ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಇವರು ಇತ್ತೀಚೆಗೆ ಮೊನ್ನೆ ಕೆಲ ದಿನಗಳ ಹಿಂದೆ ಒಂದು ಏನು RSS ಗಣವೇಷವನ್ನು ಧರಿಸಿ ಒಂದು ಲಾಠಿ ನಡ್ಕೊಂಡು ಅವ್ರ ಜೊತೆಗೆ ನಂಟನ್ನು ಖಾಸಗಿ ಯಾವುದು RSS ಅಂದರೆ ಈಗ ನೋಂದಣಿ ಆಗಲಾರ್ದಂಥ ಒಂದು ಸಂಘಟನೆ, ಆ ಸಂಘಟನೆ ಜೊತೆಗೆ ಒಂದು ಪ್ರತ್ಯೇಕವಾಗಿ ಒಂದು ನಂಟನ್ನು ಹೊಂದಿ ಅವ್ರ ಜೊತೆಗೆ ಚಟುವಟಿಕೆಗಳನ್ನು ಭಾಗಿಯಾಗಿ ಅವರು ವಾಟ್ಸಪ್ ಸ್ಟೇಟಸಲ್ಲಿ ಆಗಿರ್ಬೋದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಸರ್ಕಾರಿ ಸೇವಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ. ಇನ್ನೊಂದೇನಂತಂದರೆ ಈ ಯಾವುದಂತಂದರೆ ಈ RSS ಸಂಘಟನೆ ನೋಂದಣಿ ಆಗಿಲ್ಲ. ಇನ್ನೊಂದೇನಂದರೆ ಈ RSS ಸಂಘಟನೆ ಕೊಡುಗೆ ಈ ದೇಶಕ್ಕೆ ಯಾವುದಿಲ್ಲ. 100 ವರ್ಷ ಆಗಿರ್ಬೋದು, ಆಚರಣೆ ಮಾಡ್ತಾ ಇರ್ಬೋದು. ಆದರೆ SC ST OBCಗಳಂತ ಬಂದಾಗ ಇವರು ಎಲ್ಲಿಯೂ ಸಹ ಬೀದಿಗಳಲ್ಲಿ ಆಗಿರ್ಬೋದು, ಅಲ್ಲೇ ಮಕ್ಕಳ ಮೇಲೆ ಆಗಿರ್ಬೋದು, ಮಹಿಳೆಯರ ಮೇಲೆ ಆಗಿರ್ಬೋದು ದೌರ್ಜನ್ಯ ಸಾವುಗಳಾದಾಗ ಇವೆಲ್ಲಿ ಬೀದಿ ನಿಂತು ಇವರು ಹೋರಾಟಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡಿದವರಲ್ಲ. ಇನ್ನೊಂದೇನಂದರೆ ಯುವಕರಲ್ಲಿ ಇವತ್ತು ಹಿಂದೆ ಬ್ರಿಟಿಷರ ಮಗಳು ನಮ್ಮನ್ನ ದೈಹಿಕವಾಗಿ ಆಳ್ತಾ ಇದ್ರು. ಆದರೆ ಇವತ್ತು ಅವರೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಜಾತಿ ಧರ್ಮದ ಅವಲಂಬನೆ ತುಂಬಿ ನಮ್ಮನ್ನು ಮಾನಸಿಕವಾಗಿ ಆಳ್ತಾ ಇದ್ದಾರೆ. ಇದು ದಯವಿಟ್ಟು ಇಂಥ ಅಧಿಕಾರಿಗಳು ಯಾರೇ ಆಗಿದ್ರು ಸಹ ನಿರ್ದಾಕ್ಷಿಣ್ಯವಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು, CO ಆಗಿರ್ಬೋದು, ಸರ್ಕಾರ ಮಟ್ಟದ ಏನಾಗಿ ಎಲ್ಲರೂ ಇರುವ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಬೇಕು. ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈ ಸಂದರ್ಭದಲ್ಲಿ HM ಬಾಬು, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಪ್ರವೀಣ್ ಕುಮಾರ್, ದೀಪಕ್ ಭಂಡಾರಿ, ಬಾಬಾ ಖಾನ್ ಉಪಸ್ಥಿತರಿದ್ದರು.